ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ, ಕಿರಿಮಂದಿಗೆ, ಹಿರಿಮಂದಿಗೆ. ನೀವು ನೋಡ್ತಿದ್ದೀರಾ ಎಲೆಕ್ಷನ್ ಎಕ್ಸ್ಪ್ರೆಸ್. ನಾನು ಅಶ್ವದೇವಿತ್ತ. ನೋಡ್ರಿ, ಪ್ರತಿದಿನ ಪ್ರತಿಯೊಂದು ಕ್ಷೇತ್ರದೊಳಗೂ ಕೂಡ ಜನಾಭಿಪ್ರಾಯ ಸಂಗ್ರಹವನ್ನು ಮಾಡ್ತಿದ್ವಿ. ಅದೇ ರೀತಿ ಇವತ್ತು ನಾವು ಕಲಬುರಗಿ ಲೋಕಸಭಾ ಕ್ಷೇತ್ರಕ್ಕೆ ಆಗಮಿಸಿದ್ದೇವೆ. ಕಲಬುರಗಿ ಲೋಕಸಭಾ ಕ್ಷೇತ್ರದ ಜನರು ಅವರ ಅಭಿಪ್ರಾಯ, ಬಿಜೆಪಿ ಚಲೋ ಆಯ್ತಾ, ಕಾಂಗ್ರೆಸ್ ಚಲೋ ಆಯ್ತಾ, ಅಥವಾ ಯಾರಾದರೂ ಪಕ್ಷೇತರರು ಕೂಡ ಇದ್ದಾರಾ, ಈ ಎಲ್ಲದರ ಅಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡೋಣ. ಜೊತೆಗೆ ಯಾರ ಮತದಾರರ ಒಲವು ಯಾರ ಪಕ್ಷದ ಕಡೆ ಇದೆ, ಯಾವ ಪಕ್ಷದ ಕಡೆ ಇದೆ, ಯಾವ ವ್ಯಕ್ತಿಯ ಕಡೆ ಇದೆ, ಎಲ್ಲವನ್ನೂ ಕೂಡ ನಾವಿವತ್ತು ಕಲಬುರಗಿ ಲೋಕಸಭಾ ಕ್ಷೇತ್ರದೊಳಗೆ ಜನಾಭಿಪ್ರಾಯ ಸಂಗ್ರಹ ಮಾಡೋಣ. ಅದಕ್ಕೂ ಮುಂಚೆ ಕಲಬುರಗಿ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯವಾಗಿ ಒಂದು ಚಿಕ್ಕ ವರದಿ ಐತಿ, ನೋಡೋಣ. ಖರ್ಗೆ ಕೋಟೆಯಲ್ಲಿ ವಿಜಯಮಾಲೆ ಯಾರಿಗೆ? ಉಮೇಶ್ ಜಾಧವ್ ವರ್ಸಸ್ ರಾಧಾಕೃಷ್ಣ ದೊಡ್ಡಮನಿ. ಕಳೆದ ಬಾರಿ ಮೋದಿ ಮ್ಯಾಜಿಕ್ಗೆ ಖರ್ಗೆ ಕೋಟೆ ಛಿದ್ರವಾಗಿತ್ತು. ಸೋಲಿಲ್ಲದ ಸರದಾರ ಅನ್ನಿಸ್ಕೊಂಡಿದ್ದ ಮಲ್ಲಿಕಾರ್ಜುನ ಖರ್ಗೆ ಬಿಜೆಪಿಯ ಡಾಕ್ಟರ್ ಉಮೇಶ್ ಜಾಧವ್ ವಿರುದ್ಧ ಹೀನಾಯ ಸೋಲು ಕಂಡಿದ್ರು. ಮೀಸಲು ಕ್ಷೇತ್ರವಾದ ಕಲಬುರಗಿಯಲ್ಲಿ ಈ ಬಾರಿ ಬಿಜೆಪಿ ಮತ್ತೆ ಡಾಕ್ಟರ್ ಉಮೇಶ್ ಜಾಧವ್ಗೆ ಮಣೆ ಹಾಕಿದ್ರೆ, ಅತ್ತ ಸೋಲಿನ ಸೇಡು ತೀರಿಸಿಕೊಳ್ಳೋದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅಳಿಯ ರಾಧಾಕೃಷ್ಣ ದೊಡ್ಡಮನಿಗೆ ಕಾಂಗ್ರೆಸ್ ಟಿಕೆಟ್ ನೀಡಿ ಕಣಕ್ಕಿಳಿಸಿದ್ದಾರೆ. ಖರ್ಗೆ ಹಿಂದಿನ ಚುನಾವಣೆಯಲ್ಲಿ ಪರದೆಯ ಹಿಂದೆ ನಿಂತು ತಂತ್ರಗಾರಿಕೆ ಮಾಡಿದ್ದು ಇದೇ ರಾಧಾಕೃಷ್ಣ ಅನ್ನೋದು ಮತ್ತೊಂದು ವಿಶೇಷ. ಆದರೆ ಪ್ರಧಾನಿ ಮೋದಿಯ ಹವಾದಲ್ಲಿ ಮತ್ತೊಮ್ಮೆ ಗೆಲ್ಲೋ ವಿಶ್ವಾಸದಲ್ಲಿ ಡಾಕ್ಟರ್ ಉಮೇಶ್ ಜಾಧವ್ ಇದ್ದು ಅದರಂತೆ ಭರ್ಜರಿ ಮತ ಶಿಕಾರಿ ಪ್ರಾರಂಭಿಸಿದ್ದಾರೆ. ಇತ್ತ ಮಾವನನ್ನ ಗೆಲ್ಲಿಸುವ ಮೂಲಕ ಕಳೆದ ಬಾರಿ ಸೋಲಿನ ಸೀಡು ತೀರಿಸಿಕೊಳ್ಳೋದಕ್ಕೆ ಖರ್ಗೆ ಸುಪುತ್ರ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಭರ್ಜರಿ ಮತಬೇಟೆ ನಡೆಸುತ್ತಿದ್ದಾರೆ. ಕಾಲಿಗೆ ಚಕ್ರ ಕಟ್ಕೊಂಡವರಂತೆ ಕ್ಷೇತ್ರದಲ್ಲಿ ಓಡಾಡ್ತಿದ್ದು ಪಂಚ ಗ್ಯಾರಂಟಿಯ ಜೊತೆಗೆ ಭಾವನಾತ್ಮಕ ಮಾತುಗಳ ಮೂಲಕ ಮತದಾರರ ಮನ ಗೆಲ್ಲುವುದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಕಲಬುರಗಿ ಒಟ್ಟು 8 ವಿಧಾನಸಭಾ ಕ್ಷೇತ್ರವನ್ನ ಹೊಂದಿದೆ. ಅದರಲ್ಲಿ ಅಫ್ಜಲ್ಪುರ, ಜೇವರ್ಗಿ, ಗುರ್ಮಿಟ್ಕಲ್, ಚಿತ್ತಾಪುರ, ಸೇಡಂ, ಕಲಬುರಗಿ ಗ್ರಾಮಾಂತರ, ಕಲಬುರಗಿ ದಕ್ಷಿಣ ಹಾಗೂ ಉತ್ತರ ವಿಧಾನಸಭಾ ಕ್ಷೇತ್ರಗಳು ಒಳಗೊಂಡಿವೆ. ಆರಾಮ? ಊಟ ಆಯ್ತಾ? ಊಟ ಆಯ್ತಾ? ಊಟ ಊಟ ಆಯ್ತಾಯ್ತು. ಆತ್ರ. ಈಗ ಲೋಕಸಭೆ ಚುನಾವಣೆ ಬರಕತ್ತೈತಲ್ಲ, ಯಾವ ಪಕ್ಷವನ್ನು ಚಲೋ ಅಂತೀರಿ? ಯಾವ ಪಕ್ಷ ಯಾರಿಗೂ ಆಗ್ಬೇಕು. ಆಯ್ತು. ಯಾರಿಗ ಹೇಳ್ರಿ? ಕಾಂಗ್ರೆಸ್ ಬಿಜೆಪಿನ? ನಾವು ಹಾಕಲ್ರಿ, ಯಾರಿಗೂ ಹೇಳಲ್ಲ. ಹೇಳ್ರಿ, ಕಾಂಗ್ರೆಸ್ ಬಿಜೆಪಿ ನಾವು ಹೇಳಲ್ಲ. ಅದು ಯಾಕೆ ಹೇಳಲ್ಲ? ಸುಮ್ಮನೆ ಒಂದು ಹೇಳ್ರಿ, ಯಾವ ಚಲೋ ಐತೆ ಹೇಳ್ರಿ. ಕಾಂಗ್ರೆಸ್ ಆತ್ ಬಿಡ್ರಿ. ಹೇಳ್ರಿ ಅಣ್ಣಾರ, ಯಾವ ಪಕ್ಷವನ್ನು ಚಲೋ ಅಂತೀರಿ? ಬಿಜೆಪಿ ಯಾಕೆ ಬರ್ಬೇಕು ಬಿಜೆಪಿ? ಅಭಿವೃದ್ಧಿ ಚೆನ್ನಾಗಿದೆ. ಅಭಿವೃದ್ಧಿ ಚೆನ್ನಾಗಿದೆ. ಅಭಿವೃದ್ಧಿ ಚೆನ್ನಾಗಿದೆ. ಏನ್ ಅಭಿವೃದ್ಧಿ ಆಗೈತ್ರಿ? ದೇಶ ಅಭಿವೃದ್ಧಿ ಮಾಡಿದಾರಲ್ಲ ಮೋದಿ ಅವರು, ಎಲ್ಲ ಚೆನ್ನಾಗಿ ಮಾಡ್ತಾ ಇದಾರೆ. ಕಾಂಗ್ರೆಸ್ ಎಲ್ಲ ಫ್ರೀ ಕೊಡ್ತಿಲ್ವೇ? ಕೊಟ್ರೆ ಇದಕ್ಕೆ ಬಂತ ಎಲ್ಲ ಇದು ಮಾಡ್ತಾ ಇದಾರಲ್ವಾ. ಏನ್ ಮಾಡ್ತಾವ್ರೆ? ಮೋದಿ ಚೆನ್ನಾಗಿದ್ದಾರೆ, ಆಡಳಿತ ಚೆನ್ನಾಗಿದೆಯಲ್ಲ. ಆಮೇಲೆ ಏನು ಇವ್ರ ಸರ್ಕಾರ ಎಲ್ಲ ಬೋಗಸ್ ಕಂಪ್ನಿ ಹೇಳ್ತಾ ಇದಾರೆ. ಎಲ್ಲ ಬೋಗಸ್ ಐತಿ ಕಾಂಗ್ರೆಸ್, ಎಲ್ಲ ಬೋಗಸ್ ಕಂಪ್ನಿ ಇದೆ ಅಷ್ಟೇ. ಒಟ್ಟು ಕಲಬುರಗಿಯಾಗ ಬಿಜೆಪಿ ಬರ್ಬೇಕಂತ ಅಷ್ಟೇ, ಪಕ್ಕ. ಆತ್ ಬಿಡ್ರಿ, ನೋಡವ. ನಮಸ್ಕಾರ ರೀ. ನಮಸ್ಕಾರ ರೀ ಸರ್. ಆತ ಇರ್ಲಿ ಬಿಡ್ರಿ. ಇರ್ಲಿ ಬಿಡ್ರಿ. ಕೇಳ್ರಿ ಇಲ್ಲಿ. ಈಗ ಯಾವ ಪಕ್ಷವನ್ನು ಚಲೋ ಅಂತೀರಿ? ಬಿಜೆಪಿ. ಯಾಕೆ ಬಿಜೆಪಿ ಬರ್ಬೇಕ್ರಿ? ಅಭಿವೃದ್ಧಿ, ನರೇಂದ್ರ ಮೋದಿ. ಯಾಕೆ ಕಾಂಗ್ರೆಸ್ ಅಭಿವೃದ್ಧಿ ಮಾಡಿಲ್ವಾ? ಮಾಡಿಲ್ಲ. ಏನು ಮಾಡಿಲ್ಲ? ಫ್ರೀ ಕೊಡಕತ್ತಾರಲ್ಲ, ಅದು ಉಪಯೋಗ ಅದು. ಏನು ಉಪಯೋಗ ಇಲ್ಲ. ಏನ್ರಿ ತಾಸಿ ಮಾಡ್ಯಾರ ಅಂದ ಹೆಣ್ಮಕ್ಳು ಬಿಜೆಪಿಗೆ? ಇಲ್ಲ, ಕಾಂಗ್ರೆಸ್ ಮಾಡ್ಯಾರ. ಗೆದಿಬೇಕು ನಾವು ಅಂತೇಳಿ ಎಲ್ಲರೂ ರಾಶಿ ತೋರಿಸಿ ಗೆದ್ದಾರ ಅವರು. ಈಗ ನಿಮಗೆ ಕಾಂಗ್ರೆಸ್ ಬೇಕಾ ಬಿಜೆಪಿ ಬೇಕಾ? ಬಿಜೆಪಿ ಬೇಕು ನಮ್ಗೆ. ಬಿಜೆಪಿ ಬೇಕು. ಮತ್ತೆ ಕಾಂಗ್ರೆಸ್ನವರೆಲ್ಲ ಫ್ರೀ ಅನುಕೂಲ ಮಾಡಕ್ ಕೂತ್ಕೊಳ್ರಿ. ಅದೇ ಗೆದಿಬೇಕಂತ ಹಂಗೆ ಮಾಡ್ಯಾರ ಅವರು. ತಾವು ಗೆದಿಬೇಕು, ಅವ್ನು ಅನ್ಸ್ಕೋಬೇಕಂತ ಎಲ್ಲ ಹೆಣ್ಮಕ್ಳಿಗೆ ಫ್ರೀ ಮಾಡ್ಯಾರ. ಗೆಲ್ಬೇಕು ಅಂತ ಹಂಗೆ ಮಾಡ್ಬಿಟ್ಟಾರ. ಮತ್ತೀಗ ನೀವು ಫ್ರೀ ತಗೋತಿಲ್ವಾ? ಫ್ರೀ ಎಲ್ಲ ಬಳಸ್ಕೊತಾ ಇಲ್ವಾ? ಅವತ್ತೀವಿ ಎಲ್ಲ. ಅದಕ್ಕೆ ಈಗ ನಾವು ಹಾಕೋದೇ ಬಿಜೆಪಿ. ಈ ಸಲ ಪಕ್ಕ ಪ್ರಧಾನಿ ಆಗ್ತಾರ ನರೇಂದ್ರ ಮೋದಿ? ಆಗ್ತದೆ. ಹ್ಯಾಟ್ರಿಕ್ ವಿಶ್ವದಾಗ ಯಾರೂ ಇಲ್ಲ. ವಿಶ್ವದಾಗ ಏನಪ್ಪಾ ಅಂದ್ರೆ ಹ್ಯಾಟ್ರಿಕ್ ಪ್ರಧಾನಮಂತ್ರಿ ಯಾರು ಇಲ್ಲ, ನರೇಂದ್ರ ಮೋದಿನೇ. ಉಮೇಶ್ ಜಾಧವ್ ಈ ಸಲ ಗೆಲ್ತಾರ 100% ಅಲ್ಲ. ಮತ್ತೆ ಈ ಸಲ ಲೀಡ್ ಮೇಲೆ 2 ಲಕ್ಷ ಓಟ್ ಮೇಲೆ ಈ ಸಲ ಖರ್ಗೆ ಅವ್ರ ಅಳಿಯಾರನ್ನ ನಿಲ್ಸಿರೋದು. ರಾಧಾಕೃಷ್ಣ ಬರಲ್ಲ, ಪಕ್ಕಲ್ಲ 100%. ಆತ್ ನೋಡಂಬಿಡ್ರಿ. ಆತ ಚಲೋ. ಮೇಡಮ್ ಅವ್ರೆ ಬರ್ರಿ. ಬರ್ರಿ ಇಲ್ಲಿ. ಆತ ಎಲ್ಲಿ ಹೊಂಟಿರಿ ನೀವು? ನಿಮ್ಮನ್ನ ಮಾತಾಡ್ಸಂಗೆ ಅಲ್ಲ ಬಿಡ್ರಿ. ಆತ ಬರ್ರಿ ಅಣ್ಣಾರ. ಆರಾಮ್ ರೀ. ಹೇಳ್ರಿ, ಯಾವ ಪಕ್ಷವನ್ನು ಚಲೋ ಅಂತೀರಿ? ನಿಮ್ಗೆ ಖುನ ರೀ, ನಮಗಾರ ಖುನ ಅಲ್ಲ ಅದು. ನಿಮಗೆ ಖುನ ಯಾವ ಪಕ್ಷಕ್ಕೆ? ಒಂದು ಹೇಳ್ರಿ,
ಬಿಜೆಪಿ ಬಂದ್ರೆ ಚಲೋನಾ? ಬರ್ರಿ ಈ ಕಡೆಗೆ, ನೀವು ಬರ್ರಿ ಈ ಕಡೆಗೆ. ಬಿಜೆಪಿ ಬಂದ್ರೆ ಚಲೋನಾ, ಕಾಂಗ್ರೆಸ್ ಬಂದ್ರೆ ಚಲೋ? ಬಿಜೆಪಿ ಬಂದರೆ ಚಲೋ ರೀ. ಉಮೇಶ್ ಜಾಧವ್ ಯಾಕೆ ಬರ್ಬೇಕು? ಅರೆ ಏನು ಯಾಕಂದ್ರೆ ಯಾರ ಮನ್ಸಿನಾಗ ಏನದ ಉಮೇಶ್ ಜಾಧವ್ ಬರೇ ಬರ್ತಾನೆ ಹೆಂಗೆ ಬಿಜೆಪಿನೇ ಬರ್ತದೆ. ಕಾಂಗ್ರೆಸ್ ಬೇಡವಾ? ಕಾಂಗ್ರೆಸ್ ಬೇಡ ಬೇಡ. ಹೇಳ್ರಿ ಮೇಡಮ್ ಅವ್ರ, ಯಾವ ಚುನಾವಣೆ ನಡೆಯಕತ್ತೈತ್ರಿ ಈಗ? ಗೊತ್ತಿಲ್ಲ? ನೀವು ನಿಮ್ಮ ಹತ್ರ ಏನು ಕೇಳಲ್ಲ ಅನ್ಕೊಂಡು ಮೊಬೈಲ್ ಯೂಸ್ ಮಾಡ್ತಾ ಇರಾ? ಹೇಳಿ, ಯಾವ ಚುನಾವಣೆ ನಡೆಯಕತ್ತೈತಿ ಇವಾಗ? ಗೊತ್ತಿಲ್ರಿ. ಗ್ರಾಮ ಪಂಚಾಯತಿನ ಜಿಲ್ಲಾ ಪಂಚಾಯತಿನ? ಹೇಳ್ರಿ, ಗೊತ್ತಿಲ್ರಿ. ಗ್ರಾಮ ಪಂಚಾಯತಿನ ಜಿಲ್ಲಾ ಪಂಚಾಯತಿನ? ನಮ್ಗೆ ಗೊತ್ತಿಲ್ರಿ. ನಮ್ ದಿನ ವೋಟರ್ ಐಡಿ ಇಲ್ರಿ. ವೋಟರ್ ಐಡಿ ಇಲ್ಲ? ಆತ್ ಬಿಡ್ರಿ, ಈಗ ಲೋಕಸಭೆ ಚುನಾವಣೆ ನಡೆಯಕತ್ತೈತಿ. ವೋಟರ್ ಐಡಿ ಬಂತಂದ್ರೆ ಯಾವ ಪಕ್ಷಕ್ಕೆ ನೀವು ಮತ ಹಾಕ್ತಿರ್ರಿ? ಬಿಜೆಪಿ. ಯಾಕ್ರಿ ಬಿಜೆಪಿನೇ ನಮ್ಗೂ. ನಾವು ಮೊದಲಿಂದ ಬಿಜೆಪಿನೇ ನಿಮ್ ಜೀವ? ಹಾ ನಿಮ್ಮ ಅಮ್ಮಾರ ಅಪ್ಪರ ಹಾಕೊಂಡ್ ಬಂದಾರ, ನಾನು ಹಾಕ್ಬಿಡೋಣ ಅದಕ್ಕೆ. ಫ್ಯಾಮಿಲಿ ಅದಕ್ಕೆ ಹಾಕ್ತಿವಿ ನಾವು, ಬಿಜೆಪಿನೇ. ಅಕ್ಕ, ಆತ್ ಒಂದೆರಡು ಅಭಿವೃದ್ಧಿ ಹೇಳ್ರಿ. ಕಾಂಗ್ರೆಸ್ ನಿಮ್ಗೆ ಫ್ರೀ ಕೊಡ್ತಿಲ್ವಾ? ಬಸ್ ಫ್ರೀ ಇಲ್ವಾ? ಕೊಡ್ತಾರೆ, ಬಟ್ ನಮ್ಗೆ ಯೂಸ್ ಮಾಡ್ಕೊತೇವೆ ಅಟ್ಟೆ. ಯೂಸ್ ಮಾಡ್ಕೋತೀರಿ, ಬಿಜೆಪಿಗೆ ಹಾಕ್ಬಿಡ್ತೀನಿ ರೀ. ಹೇಳ್ರಿ ಮೇಡಮ್ರೆ, ಹೇಳ್ರಿ. ನೋಡ್ರಿ ಹೆಂಗ್ ಹೇಳಕತ್ತಾರ ಅಲ್ಲಿ ಹೆಣ್ಮಕ್ಳು, ನೀವು ನಾಚ್ಕೊಂಬೇಡ್ರಿ. ಆತ್ ಬಿಜೆಪಿನ ಕಾಂಗ್ರೆಸ್ ಒಂದ್ ಹೇಳ್ರಿ. ಆತ್ ಒಂದ್ ಹೇಳ್ರಿ, ಬಿಜೆಪಿನ ಕಾಂಗ್ರೆಸ್ ಹೇಳ್ರಿ. ಒಂದು ನಾನು ಇಷ್ಟು ಕೇಳಕತ್ತೀನಿ, ಬೆಂಗಳೂರಿಂದ ಬಂದಿನಿ. ಹೇಳ್ರಿ, ಬಿಜೆಪಿನ ಕಾಂಗ್ರೆಸ್? ಬಿಜೆಪಿನೇ ಹಾಕ್ತಾರ್ರಿ ನಾ ಪೈಲೆ ಹಿಡ್ದೆ. ಹೇಳ್ರಿ, ನೀವು ಯಾವ ಪಕ್ಷ ಬಂದ್ರೆ ಚಲೋ ಅಂತೀರಿ? ಬಿಜೆಪಿ. ಯಾಕೆ ಫ್ರೀ ಹೋಗಲ್ವಾ? ಫ್ರೀ ಹೋದ್ರು ಬಿಜೆಪಿ. ಅದು ಸರ್ಕಾರ ಬಂದಿದ್ದು ಬಸ್ ಇನ್ನ ಫುಲ್ ರೆಶ್ ಆಗ್ಯದ. ಇನ್ನೂ ಪ್ರಾಬ್ಲಮ್ ಆಗ್ಬಿಟ್ಟೈತೆ. 2,000 ರೂಪಾಯಿ ಬರಕತ್ತೈತೆ ಅಮ್ಮರಿಗೆ. ಹಾ ಬರ್ರಿ. ಆದ್ರೂ ಬಿಜೆಪಿ 2,000 ಓಟ್ ಹಾಕ್ಬೇಕಂತ 2,000 ಮಾಡ್ಲತ್ತಾರ. ಮತ್ತೇನು ಹಂಗಂತೀರಿ? ಒಟ್ಟು ಈ ಸಲ ಬಿಜೆಪಿ ಗೆಲ್ತೈತಿ ಕಲಬುರಗಿ ಒಳಗ? ಹಾ ಬಿಜೆಪಿನೇ ಗೆಲ್ತದೆ ಪಕ್ಕ. ನೀವೇನಂತೀರಿ? ಹೌದು, ಬಿಜೆಪಿನೇ. ಅವ್ರು ಹೇಳಿದ್ರು ಅಂದ್ಬಿಟ್ಟು ನಾನು ಹಾಕ್ಬೇಕು ಬಿಜೆಪಿನೇ. ಬಿಜೆಪಿ ಕಾಂಗ್ರೆಸ್ ನಿಂತ ಏನು ಉಪಯೋಗ ಆಗಿಲ್ಲ. ಅದಕ್ಕೆ ಉಪಯೋಗ ಆಗಿಲ್ವಾ? ಯಾಕ್ರಿ? ಬಸ್ ಫ್ರೀ ಮಾಡಕಡ ಬಸ್ ನಿಂತ ಎಷ್ಟು ಪ್ರಾಬ್ಲಮ್ ಆಗ್ತದ ಗೊತ್ತಾ ರೀ? ನಾವು ಸ್ಕೂಲ್ ಹಳ್ಳಿಂದ ಬರೋರಿಗೆ. ಹೌದು, ಮತ್ತೆ ನಮಗೆ ಬಸ್ಸೇ ಸಿಗಲ್ಲ. ಹೇಳ್ರಲ್ಲ, ಅದೇನೇನು ಪ್ರಾಬ್ಲಮ್ ಆಗ್ತೈತೆ ಹೇಳ್ರಲ್ಲ. ಹೌದು, ಬಸ್ ಸಿಗಲ್ಲ ನಮಗೆ. 2,000 ರೂಪಾಯಿ ನಮ್ಮ ಅಮ್ಮವ್ರಿಗೆ 2,000 ರೂಪಾಯಿ ಬರಲ್ಲ. ರೇಷನ್ ಬರಲ್ದು, ಏನು ಬರಲ್ರಿ. ಹೌದು, ಏನು ಈ ಸಲ ನರೇಂದ್ರ ಮೋದಿಗ ಕಾಂಗ್ರೆಸ್ಗ? ನರೇಂದ್ರ ಮೋದಿ. ಪಕ್ಕ? ಹೌದು. ಆತು ಬಿಡ್ರಿ. ನಮಸ್ಕಾರ ರೀ ಮೇಡಮ್ರ, ಆರಾಮ್ ರೀ? ಏನು ಪುಟ್ಟಿ ಹೆಸರು ನಿಂದು? ಆರಾಧ್ಯ. ನಿಮ್ಮ ಅಮ್ಮನ? ಹಾಂ, ಹೇಳ್ರಿ. ಈಗ ಯಾವ ಪಕ್ಷ ಬಂದ್ರೆ ಚಲೋ ಅಂತ ಅನ್ಸ್ತತ್ರಿ ನಿಮಗೆ ಲೋಕಸಭೆ ಬಿಜೆಪಿ. ಯಾಕೆ ಬಿಜೆಪಿನೇ ಓಕೆ ರೀ. ಯಾಕ್ರಿ? ಒಂದೆರಡು ಬಿಡ್ರಿ. ಹೆಂಗೆ? ಇಲ್ಲ, ಮೋದಿ ಸರ್ಕಾರನೇ ಒಳ್ಳೇದಂತ. ಫ್ರೀ ಎಲ್ಲ ಮಾಡ್ಕೊಟ್ಟಾರ ಮತ್ತು ಕಾಂಗ್ರೆಸ್ ಅವರು? ಫ್ರೀ ಇದಾವೆ, ಬಟ್ ಅದು ಎದಕ್ಕೂ ಯೂಸ್ ಆಗ್ತಾ ಇಲ್ಲ. ಬಸ್ ಫ್ರೀ ಮಾಡ್ಯಾರ, ಬಟ್ ಬಸ್ ಇಲ್ಲಿ ಜಾಸ್ತಿ ಇಲ್ಲ, ವೇಟ್ ಮಾಡಬೇಕು. ಕೆಲವೊಬ್ಬರಿಗೆ ಅದು ಮಂತ್ಲಿ ಇದು ಅಮೌಂಟ್ ಹಾಕ್ಲತ್ತಾರೆ ಗೃಹಲಕ್ಷ್ಮಿದು, ಅದನ್ನು ಕರೆಕ್ಟ್ ಆಗಿಲ್ಲ. ಯಾವುದೇ ರೀತಿಯಿಂದ ಉಪಯೋಗ ಇಲ್ಲ ಅಂತ ಬಿಜೆಪಿ ಸರ್ಕಾರ. ಬಿಜೆಪಿ? ಎಸ್. ಆತು ಬಿಡ್ರಿ. ಹೇಳ್ರಿ ಅಜರ, ಯಾವ ಪಕ್ಷ ಬಂದ್ರೆ ಚಲೋ ಅಂತೀರಿ? ಬಿಜೆಪಿ. ಬಿಜೆಪಿ ಯಾಕೆ 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 ಬಿಜೆಪಿ? ಎಲ್ಲ ಹೆಂಡ್ರ ಮಕ್ಕಳು ಬಿಟ್ಟು ದೇಶಕ್ಕೆ ದುಡಿಲತ್ತಂತಾರ ಸೊಳ್ಳೆ. ಯಾಕೆ ಕಾಂಗ್ರೆಸ್ನವರು ಫ್ರೀ ಎಲ್ಲ ಮಾಡ್ಕೊಟ್ಟಿಲ್ವಾ? ಸಾಲ ಆಗ್ತದಲ್ಲ, ಅದು ಬೆಕ್ಕದು ಉಣಿಸ್ತಾ ಸಾಲ ಆಗಲ್ಲ. ಸಾಲ ಆಗ್ತೈತಿ. ಸಾಲ ತಂದು ಹಾಕ್ತಾರಲ್ಲ. ಒಟ್ಟು ನೀವು ಬಿಜೆಪಿನ ಕಾಂಗ್ರೆಸ್? ಬಿಜೆಪಿ ಪಕ್ಕ? ಹಾ.